ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ. ಭಾರತದ ಸನಾತನ ಧರ್ಮವನ್ನು, ಸನಾತನ ಸಂಸ್ಕೃತಿಯನ್ನು ಉಳಿಸೋದ್ರೊಳಗೆ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಯ ಮೂಲಕ ಮಧ್ಯ ಭಾರತ ಮತ್ತು ದಕ್ಷಿಣಕ್ಕೆ ಮೊಘಲರ ಆಕ್ರಮಣ ವ್ಯಾಪಿಸಿದಂತೆ ತಡೆಯೋದ್ರೊಳಗಡೆ ಭಾಳ ದೊಡ್ಡ ಪಾತ್ರ ಛತ್ರಪತಿ ಶಿವಾಜಿ ಮಹಾರಾಜರದು. 1630ರಲ್ಲಿ ಜನಿಸಿದಂಥ ಛತ್ರಪತಿ ಶಿವಾಜಿ ಮಹಾರಾಜರು ನಮಗೊಂದು ಆದರ್ಶ. ಎಂಥದೇ ಸಂಕಷ್ಟ ಪರಿಸ್ಥಿತಿಯಲ್ಲೂ ಹೇಗೆ ಎದುರಿಸಬೇಕು ಸಂಕಷ್ಟವನ್ನು ಅನ್ನೋದಕ್ಕೆ ಒಂದು ಆದರ್ಶ ಶಿವಾಜಿ ಮಹಾರಾಜರು. ಅವರ ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಅದೊಂದು ರಾಷ್ಟ್ರೀಯ ವ್ಯಕ್ತಿತ್ವ. ಆದರೆ ಕೆಲವರು ಸಂಕುಚಿತ ಮನೋಭಾವನೆಯಿಂದ ಅದನ್ನು ಪ್ರಾದೇಶಿಕವತ್ತಿಗೆ ಸೀಮಿತಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ರೆ ಅವರು ಯಾವತ್ತೂ ಸಂಕುಚಿತವಾಗಿ ವರ್ತಿಸಿಲ್ಲ. ಅವರು ರಾಷ್ಟ್ರೀಯ ಹಿತದ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನು ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಹಿನ್ನೆಲೆಯಲ್ಲಿ ಸನಾತನ ಧರ್ಮದ ರಕ್ಷಣೆ ಹಿನ್ನೆಲೆಯಲ್ಲೇ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ಅನುಭವ ವೇದ್ಯವಾಗಿರ್ತಕ್ಕಂಥ ಸಂಗತಿ. ಅಂಥ ರಾಷ್ಟ್ರೀಯ ವ್ಯಕ್ತಿತ್ವವನ್ನು ನಾವು ಸಂಕುಚಿತ ಮನೋಭಾವನೆಯಿಂದ ನೋಡದೆ ರಾಷ್ಟ್ರೀಯ ವ್ಯಕ್ತಿತ್ವವಾಗಿಯೇ ಗುರುತಿಸುವಂಥ, ಗೌರವಿಸುವಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಆ ಶಿವಾಜಿ ಮಹಾರಾಜರ ಜಯಂತಿಯ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತೇನೆ. ಸಂಕಷ್ಟದಲ್ಲೂ ಎದೆಗುಂದದೆ ಮುನ್ನಡೆಯೋಣ, ರಾಷ್ಟ್ರ ಕಟ್ಟೋಣ. ಸರ್, ಈಗ ಕೆ ಜೆ ಜಾರ್ಜ್ ಅವರನ್ನು ಹೇಳಿಕೆ ಕೊಡ್ತಾರೆ ಸರ್. ಅಂದರೆ ಈಗ ತಿಂಗಳ ಅದು ಸಂಬಳ ರೀತಿ ನಾವು ಕೊಡೋದಕ್ಕೆ ಗ್ಯಾರಂಟಿ ಯೋಜನೆ ಅಮೌಂಟ್ ಸಂಬಳ ಅಲ್ಲ ಅನ್ನೋದು. ಈಗ ಈ ಸರ್ಕಾರ ಪಾಪರಾಗಿದೆ. ಪ್ರತಿನಿತ್ಯ ನೀವು ಫ್ರೀಡಮ್ ಪಾರ್ಕಲ್ಲಿ ನೋಡಿ, ಮುಂದಿನ ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಇನ್ನೊಂದು ದಿನ ಆಶಾ ಕಾರ್ಯಕರ್ತರ ಚಳವಳಿ, ಇನ್ನೊಂದು ದಿನ ಗುತ್ತಿಗೆ ನೌಕರರ ಚಳವಳಿ, ವೈದ್ಯರ ಚಳವಳಿ, ಉಪನ್ಯಾಸಕರ ಚಳವಳಿ. ಏನೊಂದು ಸುರಿಸುತ್ತೆ. ಅವರಿಗೆ ತಿಂಗಳ ಗೌರವಧನ ಕೊಡೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಗ್ಯಾರಂಟಿಯನ್ನು ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ. ಗ್ಯಾರಂಟಿ ಅಂದ್ರೇನು? ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ದೋಖ ಅಂತ ಆಯ್ತಲ್ಲ. 10 kg ಅಕ್ಕಿ ಬೇಕೋ ಬೇಡವೋ? 22 ತಿಂಗಳಾಯಿತು 10 kg ಅಕ್ಕಿ ಇಲ್ಲ. ಒಂದು ಕೇಂದ್ರ ಸರ್ಕಾರ ಕೊಡೋ 5 kg ಬಿಟ್ಟರೆ ಇವತ್ತಿನವರೆಗೂ ಇಲ್ಲವೇ ಇಲ್ಲ. ಮತ್ತು ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಬಸ್ ದರ, ಮೆಟ್ರೋ ದರ, ಹಾಲಿನ ದರ, ಆಲ್ಕೋಹಾಲಿನ ದರ, ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದರೆ ಬೆಲೆ ಏರಿಕೆ ಮಾಡೋಕ್ಕೆ ಇವರು ಸರ್ಕಾರ ಬಂದಿದ್ದ? ಸಂಬಳ ಕೊಡೋ ಯೋಗ್ಯತೆ ಇಲ್ಲ, ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಗ್ಯಾರಂಟಿ ಹಣನೂ ಕೊಡೋಕ್ಕಾಗಲ್ಲ. ಅಂದರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ? ಜನರಿಗೆ ಮೋಸ ಮಾಡೋದಕ್ಕೆ ಹೇಳಿದ್ರಾ? ಬೇಕಾ ಬೇಡವಾ ಅಂತ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಇದೇನು ಮೋಸ ಮಾಡೋಕ್ಕೆ ಹೇಳಿದ್ದು? ಈ ಸರ್ಕಾರ ಪಾಪರಾಗಿದೆ ಅನ್ನೋದು ಭಾಳ ಸ್ಪಷ್ಟ. ಕಾಂಗ್ರೆಸ್ ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ಕರ್ನಾಟಕ ದೇಶದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು. ಈಗ 10ನೇ ಸ್ಥಾನಕ್ಕೆ ಹೋಗಿದೆ. ಒರಿಸ್ಸಾದಕ್ಕಿಂತ ಹಿಂದೋಗಿದೆ. ನಮ್ಮ SGDP ಅಂದರೆ ಸ್ಟೇಟ್ GDP ಒರಿಸ್ಸಾಕ್ಕಿಂತ ಹಿಂದೋಗಿದೆ. ಇದು ಸರ್ಕಾರದ ಪರಿಸ್ಥಿತಿ. ಸರ್, ಸರ್ಕಾರದ ಇಷ್ಟೆಲ್ಲ ವೈಫಲ್ಯಗಳಾಗ್ತಾ ಇದ್ದಾವೆ. ಪ್ರತಿಪಕ್ಷವಾಗಿ BJP ಕೂಡ ಒಂದು ಹೋರಾಟ ಆಗಲಿ, ಆ ರೀತಿಯ ಖಂಡಿಸುವಂಥ ಪ್ರಯತ್ನಗಳನ್ನಾಗಲಿ, ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಲಿ ಜನಪರವಾಗಿ ಧ್ವನಿ ಎತ್ತಬೇಕಲ್ಲ ಸರ್? ಧ್ವನಿ ಎತ್ತೋದ್ರೊಳಗೆ ಹಿಂದೆ ಬಿದ್ದಿಲ್ಲ. ಇನ್ನಷ್ಟು ಪರಿಣಾಮಕಾರಿಯಾಗಿ ಧ್ವನಿ ಎತ್ತೋ ಅವಶ್ಯಕತೆ ಇದೆ. 21ನೇ ತಾರೀಕು ಇದಕ್ಕಾಗಿಯೇ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರುಗಳ ಜೊತೆಯಲ್ಲಿ ಪ್ರಮುಖ ಶಾಸಕರುಗಳು ಸೇರ್ತಾ ಇದ್ದೀವಿ. ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವೈಫಲ್ಯವನ್ನು ಪರಿಣಾಮಕಾರಿಯಾಗಿ
ಪ್ರತಿಬಿಂಬಿಸೋದಕ್ಕೆ ನಾವು ವಿಷಯವನ್ನು ಎತ್ಕೊಳ್ತೀವಿ.